Hello, my dear students, children, and learners. Welcome back to my channel. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ಮಕ್ಕಳೇ ಹಾಗೂ ಕಲಿಕಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. In this channel, I will explain you the correct usage of nouns. That is, how to use correct noun in different situations. ಅಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಯಾವ ನೌನ್ಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. Many people get confused while using nouns in different situations. ಬೇರೆ ಬೇರೆ ಸಂದರ್ಭದಾಗ ನೌನ್ಗಳನ್ನು ನಾಮಪದಗಳನ್ನು ಉಪಯೋಗಿಸುವಾಗ ಕನ್ಫ್ಯೂಷನ್ ಗೊಂದಲಕ್ಕೊಳಗಾಡ್ತಾರು. ಯಾವ ನಾಮಪದನ ಯಾವಾಗ ಉಪಯೋಗಿಸಬೇಕು ಅನ್ನೋದನ್ನ ಅವರಿಗೆ ತಿಳಿಯುವುದಿಲ್ಲ. ಅದರಿಂದ ನಾನು ಸರಿಯಾದ ನಾಮಪದಗಳನ್ನ ಯಾವ ರೀತಿ ಯಾವ ಸಂದರ್ಭದಾಗ ಉಪಯೋಗಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಒನ್, ಏರ್. Air and wind both appear similar. ಹೌದಾ, ಇವು ಎರಡು ಒಂದೇ ಅನಿಸ್ತತಿ. ನೌನುಗಳು ನಾಮಪದಗಳು ದೇ ಕನ್ಫ್ಯೂಸ್ ಮೆನಿ ಟೈಮ್ಸ್. ಓಕೆ, ಅನೇಕ ಸಂದರ್ಭಗಳು ನಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ. ಬಟ್ ದೇ ಶುಡ್ ಬಿ ಯೂಸ್ಡ್ ಇನ್ ಡಿಫರೆಂಟ್ ಸಿಚುವೇಶನ್ಸ್ ಓನ್ಲಿ. ಓಕೆ, ಏರ್ refers to something that is breathing. Air refers to something that we breathing. ನಾವು ಉಸಿರಾಡುವುದಕ್ಕೆ ಏನು ಉಪಯೋಗಿಸ್ತೀವಿ? ನಾವು ಉಸಿರಾಡಲು ಬಳಸುವ ಗಾಳಿಗೆ, ಗಾಳಿ ಅಥವಾ ಸಮಥಿಂಗ್ಗೆ ನಾವು ಏನಿರ್ಬೇಕು ಇಲ್ಲಿ ಉಸಿರಾಡಲು ಬಳಸುವ ಗಾಳಿಗೆ ನಾವು ಏನಿರ್ಬೇಕು ಏರ್ ಅಂತ ಬಳಸಬೇಕು. ಹೌದಾ? ಎಕ್ಸಾಂಪಲ್, we should breathe fresh air, not polluted one. Okay, we should use fresh air. ನಾವು ಯಾವತ್ತೂ ತಾಜಾ ಗಾಳಿಯನ್ನ ಮಾತ್ರ ಏನು ಮಾಡಬೇಕು, ಇನ್ಹೇಲ್ ಮಾಡಬೇಕು. ಅದರಿಂದ ನಾವು then only we can be healthy. ಹೌದಾ? ಪೊಲ್ಯೂಟೆಡ್ ಏರ್, ಮಾಲಿನ್ಯವಾದ ಗಾಳಿಯನ್ನು ತಗೊಳ್ಳೋದ್ರಿಂದ ನಮ್ಗೆ ಇಟ್ ವಿಲ್ ಕಾಸ್ ಮೆನಿ ಡಿಸೀಸಸ್, ನಮಗದು ರೋಗಗಳನ್ನ ಉಂಟು ಮಾಡ್ತೈತಿ. ಹೌದಾ? ಅದ್ರಿಂದ ನಾವಿಲ್ಲಿ ಉಸಿರಾಡಲು ಬಳಸ್ತಕ್ಕಂಥ ಗಾಳಿಗೆ ನಾವು ಯೂಸ್ ಮಾಡಬೇಕು ಏರ್ ಅನ್ನತಕ್ಕಂಥ ನೌನ್ ಅನ್ನ ಯೂಸ್ ಮಾಡ್ಬೇಕಾಗುತ್ತದೆ. ವಿಂಡ್. Something, it refers to something that makes leaves move. ಗಿಡದ ಎಲೆಗಳನ್ನು ಅಲುಗಾಡಿಸುವ ಗಾಳಿ. ಗಿಡದ ಎಲೆಗಳನ್ನು ಅಥವಾ ಹಗುರಾದ ಲೈಟ್ ಆಬ್ಜೆಕ್ಟ್ಸ್ ಗಳನ್ನು ಮೂವ್ ಮಾಡ್ತಕ್ಕಂಥ ಗಾಳಿಗೆ ಮಾತ್ರ ನಾವು ವಿಂಡ್ ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡಬೇಕಾಗತ್ತಿ, ನಾಟ್ ಏರ್. ಹೌದಾ? ಏರ್ ಈಸ್, ಇಟ್ ಈಸ್ ಆಲ್ಸೋ ಏರ್, ಬಟ್ ಇದು ಗಾಳಿ ಕೂಡ. ಇಟ್ ಈಸ್ ಏರ್ ಇಸ್ ಸಮಥಿಂಗ್ ದ್ಯಾಟ್ ವಿ ಬ್ರೀದ್. ನಾವು ಉಸಿರಾಡಕ್ಕ ತಗೊಳ್ತಕ್ಕಂಥ ಗಾಳಿಗೆ ಏನು ಯೂಸ್ ಮಾಡ್ತೇವೆ? ಏರ್ ಆಬ್ಜೆಕ್ಟ್ಸ್ ನಾವು ಏರ್ ಅಂತ ಯೂಸ್ ಮಾಡಬೇಕು. ಬಟ್ ವಿಂಡ್ should be used when light objects move due to the movement of air, due to movement of something. ಒಂದು ಗಾಳಿಯ ಒಂದು ಹೊರಗಿನ ವಾತಾವರಣದಲ್ಲಿ ಬೀಸ್ತಕ್ಕಂಥ ಗಾಳಿಯ ಕಾರಣದಿಂದ ವಿಂಡ್ಗಳು, ಎಲೆಗಳು, ಹಗರಾದ ವಸ್ತುಗಳು ಮೂವ್ ಆದ್ರ, ಚಲಿಸಿದರೆ ಮಾತ್ರ ನಾವು ವಿಂಡ್ ಅಂತಕ್ಕಂಥ ನೌನ್ ಅನ್ನು ಉಪಯೋಗಿಸಬೇಕು. ಅದರ್ವೈಸ್ ವಿ ಶುಡ್ ಯೂಸ್ ಏರ್. ಗ್ರೌಂಡ್. Floor. Ground refers to part outside the house. Refers to part outside the house. ಮನೆಯ ಹೊರಗಡೆಯ ಮನೆಯ ಹೊರಗಡೆ ಭಾಗ.
ಅಥವಾ ಒಂದು ಜಾಗವನ್ನು ಏನ್ ಸೂಚಿಸೋದು ಗ್ರೌಂಡ್ ಅಂತಕ್ಕಂಥ ನೌನ್ ಅನ್ನ ಯೂಸ್ ಮಾಡಬೇಕಾಗತಿ. ಎಕ್ಸಾಂಪಲ್, ದಿ ಬಾಯ್ wanted while playing on the ground. ಪಾರ್ಟ್ ಔಟ್ಸೈಡ್ ದಿ ಹೌಸ್, ನಾವು ಮನೆಯ ಹೊರಗಡೆಯ ಭಾಗವನ್ನು ಏರಿಯಾವನ್ನು ಸೂಚಿಸುವ ಮುಂದೆ ಮಾತ್ರ ನಾವು ಗ್ರೌಂಡ್ ಅಂತಕ್ಕಂಥ ಶಬ್ದವನ್ನ ಯೂಸ್ ಮಾಡಬೇಕಾಗ್ತದೆ. ಎಕ್ಸಾಂಪಲ್, ದಿ ಬಾಯ್ ವಾಂಡೆಡ್ ವೈಲ್ ಪ್ಲೇಯಿಂಗ್ ಆನ್ ದಿ ಗ್ರೌಂಡ್. ಒಂದು ಮಗು ಮೈದಾನದಾಗ ಆಡೋ ಮುಂದೆ ಏನ್ ಮಾಡ್ತು, ಗಾಯ ಮಾಡ್ಕೊತು, ಬಿದ್ದ ಮಾಡಿ ಏನಂದ್ರೆ ನೋಡ್ರಿ ಮನೆಯ ಮಕ್ಕಳಿಗೆ ಗೊತ್ತಾಗತ್ತೆ. ಬೇಕಾದ್ರೆ ದೊಡ್ಡವರು ಬಿದ್ದಿರ್ತಾರ, ಎಸ್ಪೆಷಲಿ ಮನೆಯಾಗ ಮಕ್ಕಳಿದ ಹೊರಗಡೆ ಆಡಕ್ ಹೋದ ಸಂದರ್ಭದಾಗ ಗಾಯ ಮಾಡ್ಕೋದ ಬರ್ತಾರು. ಓಕೆ, ಇಟ್ ಶುಡ್ ಬಿ ಯೂಸ್ಡ್ ಫಾರ್ ದಿ ಪಾರ್ಟ್ ಔಟ್ಸೈಡ್ ದಿ ಹೌಸ್. ಮನೆಯ ಹೊರಗಡೆ ಜಾಗಕ್ಕ ಮಾತ್ರ ನಾವು ಗ್ರೌಂಡ್ ಅಂತಕ್ಕಂಥ ನೌನ್ ಅನ್ನ ಯೂಸ್ ಮಾಡಬೇಕಾಗತಿ. ಇನ್ನ ಫ್ಲೋರ್ ರೆಫರ್ಸ್ ಟು ಪಾರ್ಟ್ ಆಫ್ ಅ ರೂಮ್, ಒಂದು ಕೋಣೆಯ ಭಾಗ. ಕೋಣೆಯ ಭಾಗಕ್ಕೆ ಫ್ಲೋರ್ ಅಂತ ಕರಿತೀವಿ. ಎಕ್ಸಾಂಪಲ್, they sat on the floor instead of the chairs. ಅವರು ನಮ್ಮ ಮನೆಗೆ ಬಂದಂತ ಒಂದು ಗೆಸ್ಟ್ಗಳು ಏನ್ ಮಾಡಿದ್ರು, ಫ್ಲೋರ್ ಮೇಲ ನೆಲದ ಮೇಲೆ ಕುಂತು ಬಿಟ್ರು. ಇನ್ಸ್ಟೆಡ್ ಆಫ್ ಚೇರ್ಸ್, ಕುರ್ಚಿಗಳ ಮೇಲೆ ಕುಂತು ಬದಲ ನೆಲದ ಮೇಲೆ ಕುಂತು ಬಿಟ್ರು. ಈ ರೀತಿಯಾಗಿ ಮನೆಯ ಒಳಗಡೆ ಒಂದು ರೂಮಿನ ಒಂದು ಭಾಗಕ್ಕ ಸಮಥಿಂಗ್ ದ್ಯಾಟ್ ವಿ ಸ್ಟ್ಯಾಂಡ್ಸ್ ಆನ್, ನಾವು ಇಲ್ತಕ್ಕಂತ ಭಾಗಕ್ಕ ಕುಳಿತುಕೊಳ್ತಕ್ಕಂತ ಭಾಗಕ್ಕ ನಾವ್ ಏನ್ ಮಾಡಬೇಕು, ಫ್ಲೋರ್ ಅಂತಕ್ಕಂತ ನೌನ್ ಅನ್ನ ಯೂಸ್ ಮಾಡಬೇಕಾಗತಿ. ಕಾಸ್ಟ್ ಪ್ರೈಸ್, ಕಾಸ್ಟ್ ಪ್ರೈಸ್. ಕಾಸ್ಟ್ refers to amount paid by a shop owner or shopkeeper. ಅಂಗಡಿಯಾತ, ಅಂಗಡಿಯಾತ ಕೊಟ್ಟ ಹಣ. ಅಂಗಡಿಯಾತ ಕೊಟ್ಟ ಹಣ. ಎಕ್ಸಾಂಪಲ್, ಇಟ್ ಕಾಸ್ಟ್ ₹5,000 for a shop owner to buy 50 bags of sugar. It cost ₹5,000 for a shop owner to buy 50 bags of sugar. Okay, ನೋಡಿ ಕಾಸ್ಟ್ ಯಾವಾಗ ಯೂಸ್ ಆಗತ್ತಿ ನಾವು ಅಂದ್ರೆ ಅಮೌಂಟ್ ಪೇಡ್ ಬೈ ಅ ಶಾಪ್ ಓನರ್, ಶಾಪ್ ಕೀಪರ್. ಒಬ್ಬ ಅಂಗಡಿ ಆತ ತನ್ನ ಅಂಗಡಿಗೆ ವಸ್ತುಗಳನ್ನು ಕೊಂಡು ತರಾಕ ಕೊಟ್ಟಂತ ಹಣಕ್ಕ ಏನಾಗತಿ, ಕಾಸ್ಟ್ ಅಂತ ಶಬ್ದವನ್ನ ಯೂಸ್ ಆಕತಿ. ಬಿಕಾಸ್ ಹಿ ಬೈಸ್ ಇನ್ ಹ್ಯೂಜ್ ಕ್ವಾಂಟಿಟಿ, he purchases materials in huge quantity, not in a retail. ಒಂದೊಂದಾಗಿ ತರೋಲ್ಲ ಯಾವತ್ತು ದೊಡ್ಡ ಪ್ರಮಾಣದಲ್ಲಿ ತಂದಿರ್ತಾನೋ, ಆ ಒಂದು ಹಣಕ್ಕೆ ಕೊಟ್ಟಂತ ಹಣಕ್ಕೆ ನಾವು ಕಾಸ್ಟ್ ಅಂತಕ್ಕಂತ ನಾವು ಯೂಸ್ ಮಾಡಬೇಕಾಗತಿ. ಓಕೆ, ಇಟ್ ಕಾಸ್ಟ್ ₹5,000 ಫಾರ್ ಎ ಶಾಪ್ ಓನರ್ ಟು ಬೈ 50 bags of sugar. 50 ಚೀಲ ಸಕ್ಕರೆ ತರಾಕ ಒಬ್ಬ ಶಾಪ್ ಓನರ್ ಎಷ್ಟು ರೂಪಾಯಿ ಕಾಸ್ಟ್ ಆಯ್ತು, ವೆಚ್ಚ ಆಯ್ತು, ₹5,000 ವೆಚ್ಚ ಆಯ್ತು. ಯಾಕಂದ್ರೆ ಇಲ್ಲಿ ಹೋಲ್ಸೇಲ್ ದರದಲ್ಲಿ ತಂದಿರ್ತಾನೋ. ಓಕೆ, price refers to amount paid by a customer. ಗಿರಾಕಿ ಕೊಟ್ಟಂತ ಹಣ, ಗಿರಾಕಿ ನೀಡಿದ ಹಣ. ಎಕ್ಸಾಂಪಲ್,
Raju asked the price of a pen. ಪ್ರೈಸ್ ಇದು ಅಮೌಂಟ್ ಪೇಡ್ ಬೈ ಕಸ್ಟಮರ್. ನಾವು ಗಿರಾಕಿಗಳು ನಾವಾಗಿರ್ಬೋದು ನೀವಾಗಿರ್ಬೋದು, ಎನಿ ಒನ್ ಗೋಸ್ ಟು ಅ ಶಾಪ್ ಅಂಡ್ ಬೈ ಸಮ್ ಮಟೀರಿಯಲ್ಸ್ ಲೈಕ್ ಪೆನ್, ಪೇಪರ್, ಶುಗರ್ of 1 kg or 2 kg like this. ಓಕೆ, ಗಿರಾಕಿಗಳು ಕೊಟ್ಟಂತ ಹಣಕ್ಕೆ ನಾವು ವಸ್ತುಗಳನ್ನ ತರೋದಕ್ಕೆ ಕೊಟ್ಟಂತ ಹಣಕ್ಕೆ ನಾವು ಯೂಸ್ ಮಾಡ್ತೀವಿ ಪ್ರೈಸ್ ಅನ್ನುವ ನೌನನ್ನ ಯೂಸ್ ಮಾಡಿರ್ತಕ್ಕತಿ. Here we should not use cost because we buy materials in small quantities. Or let's say 1, 2, 3, 1 kg, 5 kg like this. Okay, ಈ ರೀತಿ ನಾವು ಒಂದೊಂದಾಗಿ ಎರಡಾಗಿ 1 kg 2 kg ತರ್ತಿರ್ತೀವಿ ವಸ್ತುಗಳನ್ನ, ಅದಕ್ಕೆ ನಾವು ಏನು ಯೂಸ್ ಮಾಡಬೇಕು, ಯಾವ ಪ್ರೈಸ್ ನಾವು ಯೂಸ್ ಮಾಡಬೇಕು. ಇಫ್ ವಿ ಬೈ in huge quantity like a shop owner, then we should use cost itself. Okay, ನಾವು ಕೂಡ ದೊಡ್ಡ ಪ್ರಮಾಣದಲ್ಲಿ ತಂದೀವಪ್ಪ ಅಂದ್ರೆ ಶಾಪ್ ಓನರ್ ಅಂಗನ, ಅವಾಗ ನಾವು ಏನು ಯೂಸ್ ಮಾಡಬೇಕು, ಕಾಸ್ಟ್ ಅನ್ನೋ ಶಬ್ದವನ್ನ ನಾಮಪದವನ್ನ ಯೂಸ್ ಮಾಡ್ಬೇಕಾಗತಿ. ಒಂದೊಂದು ಶಬ್ದ ಅಂತಂದ್ರೆ ಚಿಲ್ಲರೆ ಆಗಿತ್ತಂದ್ರೆ ನಾವೇನು ಯೂಸ್ ಮಾಡಬೇಕು, ಪ್ರೈಸ್ ಅಂತಕ್ಕಂಥ ನೌನನ್ನ ಮಾತ್ರ ನಾವು ಯೂಸ್ ಮಾಡ್ಬೇಕಾಗತಿ. ಕಾಸ್ ರೀಸನ್, ಕಾಸ್ cause a reason. Cause leads to something, leads to something ಅನ್ನ ಏನೇ ಒಂದನ್ನು ಉಂಟು ಮಾಡ್ತಿದ್ದಾಗ ಅನ್ನೋದು leads to means causes ಅಂದ್ರೆ ಒಂದು brings about some event. ಒಂದು ಏನೋ ಒಂದು ಘಟನೆ ಆಗ್ಬೇಕಪ್ಪ ಅಂದ್ರೆ ಇದು ಕಾರಣ ಆಗಿರ್ತತಿ, ಅದಕ್ಕೊಂದು ದಾರಿ ಮಾಡಿ ಕೊಡ್ತತಿ, ವೇ ಮಾಡ್ತತಿ. ಇಟ್ ಮೇಕ್ಸ್ ವೇ ಫಾರ್ ಸಮಥಿಂಗ್ ಅನ್ನಂಗ. ಹೌದಾ, ಲೀಡ್ಸ್ ಟು ಸಮಥಿಂಗ್ ಅಂದ್ರೆ ಒಂದು ಏನೋ ಒಂದು ಘಟನೆಯನ್ನು ಉಂಟು ಮಾಡ್ತತಿ. ಯಾವುದು, ಕಾಸ್. ಎಕ್ಸಾಂಪಲ್, ಟೊಬ್ಯಾಕೋ causes cancer. Tobacco causes cancer. Most of you might have seen this sentence. ಹೌದಾ, ಈ ಒಂದು ಸೆಂಟೆನ್ಸ್ ನ ನೀವು ನಿಮ್ಮಲ್ಲಿ ಅನೇಕರು ಓದಿರ್ತೀರಿ. ಆನ್ ದಿ ಪ್ಯಾಕೆಟ್ಸ್ ಆಫ್ ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್. ಹೌದಾ, through this video I would like to request the youngsters, don't addict to bad habits. Okay, like chewing tobaccos, drinking alcohols, smoking cigarettes, etc., and taking drugs. Okay, yellow, these are all bad habits which will destroy our life. Okay, and which won't be rectified by any amount that you can pay. ನೀವು ಏನೋ ಒಂದು ಹಣ ಕೊಟ್ಟರು ಒಂದು ಮತ್ತೆ ರೆಕ್ಟಿಫೈ ಮಾಡಿದಾಗಪ್ಪ, ಯು ಕಾಂಟ್ ಬ್ರಿಂಗ್ ಬ್ಯಾಕ್ ಯುವರ್ ಹೆಲ್ತ್ ಅಗೇನ್. ಓಕೆ, ಬ್ಯಾಕ್ ನಿಮ್ಮ ಹೆಲ್ತವನ್ನ ಒಮ್ಮೆ ನೀವು ಕಳ್ಕೊಂಡ್ರಪ್ಪ ಅಂದ್ರೆ ಡೂಯಿಂಗ್ ಬ್ಯಾಡ್ ಹ್ಯಾಬಿಟ್ಸ್, ಅಡಿಕ್ಟಿಂಗ್ ಟು ಬ್ಯಾಡ್ ಹ್ಯಾಬಿಟ್ಸ್, ಯು ಕಾಂಟ್ ರೀಗೆಟ್ ಯುವರ್ ಹೆಲ್ತ್. ಹೌದಾ, ಅದರಿಂದ ದಯವಿಟ್ಟು ಯಾರು ಕೆಟ್ಟ ಚಟಕ್ಕೆ ಬಲಿಯಾಗಬೇಡ್ರಿ. ಓಕೆ, ಈ ರೀತಿಯಾಗಿ ಕಾಜ ಒಂದು ಘಟನೆಯನ್ನ ಉಂಟು ಮಾಡ್ತೈತಿ, ಅದಕ್ಕೆ ನಾವು ಕಾಜ್ ಅಂತಕ್ಕಂಥ ನೌನನ್ನ ಯೂಸ್ ಮಾಡಬೇಕಾಗತ್ತಿ. ರೀಸನ್, ಇಟ್ ಎಕ್ಸ್ಪ್ಲೇನ್ಸ್, ರೀಸನ್ ಎಕ್ಸ್ಪ್ಲೇನ್ಸ್ ಆರ್ upholds an event. ಒಂದು ಘಟನೆ ಆಗಿರ್ತೈತಿ, ಅದು ನಾವು ಅದಕ್ಕೆ ಉತ್ತರ ಕೊಡೋದು ಎದಕ್ಕೆ ಘಟನೆ ಆಯ್ತು, ವೈ ಡಿಡ್ ಇಟ್ ಹ್ಯಾಪನ್. ಹೌದಾ, ಅದು ಎದಕ್ಕೆ ಆ ಒಂದು ಘಟನೆ ಎದಕ್ಕೆ ಆಯ್ತು ಅನ್ನೋದನ್ನ ವಿವರಿಸುವುದಕ್ಕೆ ರೀಸನ್ ಅಂತಾರು. ಘಟನೆಯನ್ನು ವಿವರಿಸುವುದು.
ಈ ಒಂದು ರೀಸನ್ ಒಂದು ಘಟನೆ ಎದಕ್ಕಾಯ್ತು ಅನ್ನೋದಕ್ಕೆ ವಿವರಣೆ ಕೊಡ್ತೈತಿ, ಎಕ್ಸ್ಪ್ಲನೇಷನ್ ಕೊಡ್ತೈತಿ. ಅದಕ್ಕೆ ನಾವು ಆ ಒಂದು ನೌನ್ಗೆ ನಾವು ರೀಸನ್ ಅಂತಕ್ಕಂಥ ಶಬ್ದವನ್ನ ಯೂಸ್ ಮಾಡ್ಬೇಕಾಗತಿ. ಓಕೆ, ಎಕ್ಸಾಂಪಲ್, ಆರ್ಯನ್ gave a reason for his absence yesterday. Aryan gave a reason for his absence yesterday. ನೀನು ಅವನ ಅನುಪಸ್ಥಿತಿ ಎದಕ್ಕಿತ್ತು, ನೀನ್ ಯಾವ ಎದಕ್ಕೆ ಸ್ಕೂಲಿಗೆ ಬರಲಿಲ್ಲ, ಅಥವಾ ಮೀಟಿಂಗ್ ಬರಲಿಲ್ಲ, ಯಾವುದೋ ಒಂದು ಡಿಸ್ಕಷನ್ಗೆ ಬರಲಿಲ್ಲ ಅನ್ನೋದಕ್ಕೆ ಅವ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾನ. ಎದಕ್ಕೆ ಬರಲಿಲ್ಲ ಅಂತ ಏನ್ ಹೇಳ್ತಾನವ, ವಿವರಣೆ ಕೊಡ್ತಾನೋ ಅದಕ್ಕೆ ನಾವೇನ್ ಯೂಸ್ ಮಾಡಬೇಕು, ರೀಸನ್ ಅಂತಕ್ಕಂಥ ನೌನ್ ಅನ್ನ ಯೂಸ್ ಮಾಡ್ಬೇಕಾಗತ್ತಿ. ಹೌಸ್, ಹೋಮ್. ಹೌಸ್, ಹೋಮ್. House refers to living building. Living building ಅಲ್ಲ, ವಾಸಿಸುವ ಕಟ್ಟಡ. ಎಕ್ಸಾಂಪಲ್, we built a new house. ಹೌಸ್ refers to ಲಿವಿಂಗ್ ಬಿಲ್ಡಿಂಗ್ ಅಂದ್ರೆ ನಾವು ವಾಸ ಮಾಡೋದಕ್ಕ, ಇರೋದಕ್ಕ, ಸ್ಟೇ ಮಾಡೋದಕ್ಕ ಉಪಯೋಗಿಸ್ತಕ್ಕಂಥ ಒಂದು ಕಟ್ಟಡ, ಬಿಲ್ಡಿಂಗ್ ಮಾತ್ರ ನಾವು ಯೂಸ್ ಮಾಡಬೇಕು, ಹೌಸ್ ಅನ್ನತಕ್ಕಂಥ ನೌನ್ ಅನ್ನ ಯೂಸ್ ಮಾಡಬೇಕು. ವಿ ಬಿಲ್ಟ್ ಎ ನ್ಯೂ ಹೌಸ್, ನಾವು ಇತ್ತೀಚೆಗೆ ನಾವು ಹೊಸ ಮನೆಯನ್ನು ಕಟ್ಟಿಸೆವು. ಹೌದಾ, ಇತ್ತೀಚೆಗೆ ಹೊಸ ಮನೆ ಕಟ್ಟಿಸಿ ಅಥವಾ ನಾವು ಎಂತೆಗೆ ನಾವು ವಿ ಆರ್ ಲಿವಿಂಗ್ ಇನ್ ದಟ್ ಹೌಸ್ ಇಟ್ ಸೆಲ್ಫ್. ಅದ್ರಾಗ ನಾವ ಈಗ ಅದೀವು, ಇರಾಕತ್ತೀವು, ವಾಸ ಮಾಡಕತ್ತೀವು. ಈ ಒಂದು ಸಂದರ್ಭದಾಗ ಇಂಥ ಒಂದು ಸೆಂಟೆನ್ಸ್ ನಾವು ಯೂಸ್ ಮಾಡಬೇಕು, ಹೌಸ್ ಅನ್ನತಕ್ಕಂಥ ನೌನ್ ಅನ್ನ ಯೂಸ್ ಮಾಡಬೇಕಾಗತ್ತಿ. ಹೋಮ್, ಹೋಮ್ ರೆಫರ್ಸ್ ಟು ನೇಟಿವ್ ಪ್ಲೇಸ್. ನೇಟಿವ್ ಪ್ಲೇಸ್ ಆರ್ ಸೆಂಟಿಮೆಂಟ್. ಒಂದು ಭಾವನೆ ಅಥವಾ ಮೂಲ ಸ್ಥಳ ಸೂಚಿಸುತ್ತೆ. ಮೂಲ ಸ್ಥಳ, ನೇಟಿವ್ ಪ್ಲೇಸ್ ಮೀನ್ಸ್ ಮೂಲ ಸ್ಥಳ. ನೀವು ಯಾವ ಊರಿಂದ ಬಂದಿರಿ, ಯಾವ ರಾಜ್ಯದವರಿದ್ರಿ, ಯಾವ ಕಂಟ್ರಿ ಅವರಿದ್ರಿ, ವಿಚ್ ಕಂಟ್ರಿ ಡು ಯು ಬಿಲಾಂಗ್ ಅಂತಕ್ಕಂಥವಾಗ ಹೋಮ್ ಅಂತ ಕರಿತಾವು. ಮೂಲ ಸ್ಥಳ ಅಥವಾ ಭಾವನೆ. ಓಕೆ, ಎಕ್ಸಾಂಪಲ್, many people returned to their home after the war began. Many people returned to their home after the war began. ಒಂದು ಯುದ್ಧ, ಯಾವುದೋ ಒಂದು ದೇಶದಾಗ ಯುದ್ಧ ಚಲೋ ಆತಪ್ಪ ಅಂದ್ರೆ ಅಲ್ಲಿ ಜನರು ಏನ್ ಮಾಡ್ತಾರೋ, ಫಾರಿನರ್ಸ್ ತಮ್ಮ ತಮ್ಮ ದೇಶಗಳಿಗೆ ಹೋಗ್ಬಿಡ್ತಾರೋ. ಅವರ ನೇಟಿವ್ ಪ್ಲೇಸ್, ನೇಟಿವ್ ಕಂಟ್ರಿ ಯಾವ್ದತಿ ಆ ದೇಶಕ್ಕ ಹೋಗಿ ಬಿಡ್ತಾರೋ. ಅದಕ್ಕೆ ಏನಾಗ್ತತಿ, ಆ ಒಂದು ಯಾವ ಸ್ಥಳದಿಂದ ಬಂದಿರ್ತಾರೋ, ಯಾವ ಊರಿನಿಂದ, ಯಾವ ರಾಜ್ಯ, ರಾಷ್ಟ್ರ, ಕಂಟ್ರಿಯಿಂದ ಬಂದಿರ್ತಾರೋ ಆ ಒಂದು ಕಂಟ್ರಿಗೆ, ಸ್ಥಳಕ್ಕ ನಾವೇನ್ ಯೂಸ್ ಮಾಡಬೇಕು, ಹೋಮ್ ಅನ್ನತಕ್ಕಂಥ ನೌನ್ ಅನ್ನ ಯೂಸ್ ಮಾಡ್ಬೇಕಾಗ್ತದ. ಮ್ಯಾನ್, gentleman. Man refers to any person, any ಯಾವುದೇ ಒಬ್ಬ ವ್ಯಕ್ತಿಯನ್ನು ಸೂಚಿಸುತ್ತಿಲ್ಲ. ಮ್ಯಾನ್ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿ
ಸೂಚಿಸ್ತದೆ. ಎಕ್ಸಾಂಪಲ್, ಮ್ಯಾನ್ ಈಸ್ ಅ social animal. It indicates any person, ಯಾವುದೇ ಒಬ್ಬ ವ್ಯಕ್ತಿಯನ್ನು ಸೂಚಿಸುತ್ತದೆ. He may be male or female, ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಸಮಾಜದ ಒಂದು ಅಂಗವಾಗಿರ್ತಾನೋ, ಭಾಗವಾಗಿರ್ತಾನೋ. He would be or she would be a part of a society. ಒಂದು ಸಮಾಜದ ಭಾಗ ಆಗಿರತಕ್ಕಂಥ ವ್ಯಕ್ತಿಗೆ, ಸಾಮಾನ್ಯ ವ್ಯಕ್ತಿಗೆ ನಾವು ಮ್ಯಾನ್ ಅಂತಕ್ಕಂಥ ಶಬ್ದವನ್ನ, ನೌನ್ ಅನ್ನ ಯೂಸ್ ಮಾಡಬೇಕಾಗ್ತದೆ. Gentleman refers to a person with good manners or qualities. ಉತ್ತಮ ಗುಣವುಳ್ಳ ವ್ಯಕ್ತಿ. ಎಕ್ಸಾಂಪಲ್, Achyut is a gentleman by. Achyut is a gentleman by ಅಂದ್ರೆ ಒಬ್ಬ ವ್ಯಕ್ತಿ ವಿತ್ ಸ್ಪೆಷಲ್ ಮ್ಯಾನರ್ಸ್ ಆರ್ ಕ್ವಾಲಿಟೀಸ್, ಅವನಲ್ಲಿ ಒಂದು ವಿಶೇಷ ಗುಣಗಳು ಇರಬೇಕು. ಆಸ್ ಕಂಪೇರ್ ಟು ಅದರ್ ಪರ್ಸನ್, ಮತ್ತೊಬ್ಬ ವ್ಯಕ್ತಿಗೆ ಹೋಲಿಸಿದ್ರೆ ಅವನಲ್ಲಿ ವಿಶೇಷ ಗುಣಗಳು, ಸ್ಪೆಷಲ್ ಗುಣಗಳು, ನಾಲೆಜ್ ಇರಬೇಕು, ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಒಂದು ಎಬಿಲಿಟಿ ಇರಬೇಕು. ಹೌದಾ? ಎಲ್ಲ ತರಲ್ಲಿ ಹಿ ಶುಡ್ ಬಿ ಲಿಟರೇಟ್, ಅಕ್ಷರಸ್ಥನಾಗಿರ್ಬೇಕು. ಈ ರೀತಿ ಅನೇಕ ಒಂದು ಗುಣಗಳನ್ನು, ಮತ್ತೊಬ್ಬ ಹೋಲಿಸಿದ್ರೆ ಅನೇಕ ಗುಣಗಳನ್ನು, ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ನಾವು ಏನು ಕರಿತೀವಿ? ಜೆಂಟಲ್ಮನ್ ಅನ್ನತಕ್ಕಂಥ ನೌನ್ ಅನ್ನ ಯೂಸ್ ಮಾಡ್ಬೇಕಾಗ್ತದೆ. ಕಸ್ಟಮರ್, ಕ್ಲೈಂಟ್. Customer refers to a person buying things at a shop. ಅಂಗಡಿಯಲ್ಲಿ ವಸ್ತುಗಳನ್ನು ಖರೀದಿ ಮಾಡುವನು. ಓಕೆ, ಅಂಗಡಿಯಲ್ಲಿ ವಸ್ತುವನ್ನು ಖರೀದಿ ಮಾಡುವಾಗ ಕಸ್ಟಮರ್ ಅಂತ ಕರಿತೀವಿ. ಆ ಪರ್ಸನ್ ಬೈಯಿಂಗ್ ಥಿಂಗ್ಸ್ ಅಟ್ ಎ ಶಾಪ್. ಹೌದಾ? ಎಕ್ಸಾಂಪಲ್, ಡಿಸ್ಕೌಂಟ್ಸ್ attracted many customers. See, if a shopkeeper offers discounts, he can attract many customers towards his shop. ಒಬ್ಬ ಅಂಗಡಿ ಆತ ಡಿಸ್ಕೌಂಟ್ ಕೊಟ್ರ, ರಿಯಾಯಿತಿ ಕೊಟ್ರ, ಆಸ್ ಕಂಪೇರ್ ಟು ಅದರ್ ಶಾಪ್ಸ್ ಕೊಟ್ರ ಅಂದ್ರೆ ಏನತಿ, ಅವನ ಅಂಗಡಿಗೆ ಹೆಚ್ಚಿನ ಗಿರಾಕಿಗಳು ಹೊಕ್ಕವು. ಈಗ ಬೇರೆದವರು ಹಚ್ಚಿದಕ್ಕಿಂತ ₹1 ಸೊಯ್ ಹಚ್ಚಿರ, ನಾವ ಸೊಯ್ ಇದ್ದಲ್ಲಿ ನೋಡ್ತೀವಿ ಯಾರ ಅಂಗಡಿಯಾಗ ಸೊಯ್ ಐತಿ, ಸಸ್ತಾ ಐತಿ, ಅಲ್ಲಿ ಹೋಗಿ ನಾವ ವಸ್ತುಗಳನ್ನ ಬೈ ಮಾಡ್ತೀವಿ, ಖರೀದಿ ಮಾಡ್ತೀವಿ. ಆದ್ದರಿಂದ ಡಿಸ್ಕೌಂಟ್ಸ್ ಅಟ್ರಾಕ್ಟ್ ಮೆನಿ ಕಸ್ಟಮರ್ಸ್. ರಿಯಾಯಿತಿಗಳನ್ನು ಕೊಡೋದ್ರಿಂದ ನಾವು ಗಿರಾಕಿಗಳನ್ನ ಆಕರ್ಷಣೆ ಮಾಡ್ಕೋಬಹುದು. ಮತ್ತೆ ಕಸ್ಟಮರ್ ಅಂತಕ್ಕಂಥ ನಾವು ವಸ್ತುವನ್ನು ಕೊಂಡು ತಗೊಳಕ ಅಂಗಡಿಗೆ ಹೋಗಿರ್ತೀವಿ. ಆ ರೀತಿ ವಸ್ತುವನ್ನ ಕೊಂಡು ತಗೊಳತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಪರ್ಸನ್ಗೆ ಏನ್ ಮಾಡಬೇಕು? ವಿ ಶುಡ್ ಯೂಸ್ ಕಸ್ಟಮರ್ ನೌನ್. ಕ್ಲೈಂಟ್ refers to a person paying a lawyer for
ಇದು ಸರ್ವಿಸಸ್ ಲಾಯರ್ಗೆ ಹಣ ಕೊಡ್ತಕ್ಕಂತ ವ್ಯಕ್ತಿ. ಎದಕ್ಕೆ ಹಣ ಕೊಡ್ತಾನೋ ಅವನಿಂದವ ಸೇವೆನ ತಗೊಂಡಿರ್ತಾನೋ ಹಣ ಕೊಡ್ತಕ್ಕಂತ ವ್ಯಕ್ತಿ. ಎಕ್ಸಾಂಪಲ್, Ramu was a client of lawyer Suresh. Ramu was a client of lawyer Suresh. Ramu ಸುರೇಶ್ ಅಂತಕ್ಕಂಥ ಲಾಯರ್ನ ಒಬ್ಬ ಕ್ಲೈಂಟ್ ಆಗಿದ್ದ. ಅಂದ್ರ ಅವ ರಾಮು ಪೇಸ್ ಸುರೇಶ್ ಫಾರ್ ಸರ್ವಿಸಸ್ ದ್ಯಾಟ್ ಆರ್ ಆಫರ್ಡ್ ಬೈ ಸುರೇಶ್. ಲಾಯರ್ ಕೊಡ್ತಕ್ಕಂಥ ಸೇವೆಗಳಿಗಾಗಿ, ಒಂದು ಕೆಲಸ ಮಾಡಿಕೊಟ್ಟಂತ ಸೇವೆಗಳಿಗಾಗಿ ಅವನಿಗೆ ಹಣ ಕೊಡ್ತಕ್ಕಂಥ ವ್ಯಕ್ತಿಗೆ ಏನ್ ಕರಿತೀವಿ ನಾವು? ಕ್ಲೈಂಟ್ ಅನ್ನತಕ್ಕಂಥ ನೌನ್ ಅನ್ನ ಯೂಸ್ ಮಾಡ್ತೀವಿ. ಸೇಡ್, ಶಾಡೋ. Shade refers to a sheltered place. Sheltered place from the sun. ಅಂದ್ರೆ ಬಿಸಿಲಿನಿಂದ ದೂರವಾದಂತ ಮರೆಯಾದಂತ ಒಂದು ಸ್ಥಳ. ದೂರದಿಂದ ಬಿಸಿಲಿನಿಂದ ದೂರವಾದ ಅಥವಾ ಮರೆಯಾದ ಸ್ಥಳಕ್ಕೆ ನಾವು ಏನ್ ಕರಿತೀವಿ? ಸೇಡ್ ಅಂತ ಕರಿತೀವಿ, ಅಥವಾ ನೆರಳು. ಇದಕ್ಕೆ ಅಂದರು ನೆರಳು. ಎಕ್ಸಾಂಪಲ್, we shot in the shade of a tree we shot in the shade of a tree. ಹೌದಾ? ನಾವು ಒಂದು ಗಿಡದ ನೆರಳಿನಾಗ ಕುಂತ್ಕೊಂತೀವಿ. ಗಿಡದ ನೆರಳು ಏನ್ ಮಾಡಿದೆ? ಗಿಡ ನಮಗೆ ಏನ್ ಮಾಡತಿ? ಸೂರ್ಯನ ಬಿಸಿಲಿನಿಂದ ನಮಗ ಪ್ರೊಟೆಕ್ಷನ್ ಕೊಡ್ತತಿ. ಸೂರ್ಯನ ಇಲ್ಲೇ ಗಿಡ ಇತ್ತಪ್ಪ ಅಂದ್ರೆ ಹಿಂದೆ ಸೂರ್ಯನ ಬಿಸಿಲಾಗ ನಮ್ಮ ಮರಿ ಮಾಡ್ತತಿ. ನೆರಳು ಸೂರ್ಯನ ಬಿಸಿಲನ್ನ ಮರಿ ಮಾಡಿ ನಮಗ ನೆರಳನ್ನ ಕೊಡ್ತೈತಿ. ತಂಪಾದ ಒಂದು ಸ್ಥಳವನ್ನ ಕೊಡ್ತೈತಿ ನಮ್ಗ ರೆಸ್ಟ್ ಮಾಡೋದಕ್ಕ, ಕುಳಿತುಕೊಳ್ಳಕ. ಅದಕ್ಕೆ ನಾವು ಆ ಒಂದು ಶೆಲ್ಟರ್ಡ್ ಪ್ಲೇಸ್ ಫ್ರಮ್ ದಿ ಸನ್ ಅಂದ್ರೆ ಸೂರ್ಯನಿಂದ ನಮ್ಗ ರಕ್ಷಣೆಯನ್ನು ಕೊಡ್ತಕ್ಕಂತ, ಸೂರ್ಯನ ಬಿಸಿಲಿನಿಂದ ನಮಗೊಂದು ಕಾಪಾಡ್ತಕ್ಕಂತ ಸ್ಥಳಕ್ಕೆ ನಾವೇನು ಯೂಸ್ ಮಾಡಬೇಕು? ಸೇಡ್ ಅಂತಕ್ಕಂತ ನೌನನ್ನ ಯೂಸ್ ಮಾಡಬೇಕು. ಶಾಡೋ ರೆಫರ್ಸ್ ಟು ಇಮೇಜ್. ಇಮೇಜ್ ಆಫ್ dark image. Okay, dark image of a person or something else. ಪರ್ಸನ್ ಇರ್ಬೋದು, ವಸ್ತು ಇರ್ಬೋದು, ಪ್ರಾಣಿ ಇರ್ಬೋದು, ಏನೇ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಅದರಿಂದ ನಮ್ಗ ಅದರ ಒಂದು ಡಾರ್ಕ್ ಇಮೇಜ್ ಬೀಳತಿ, ಕತ್ತಲೆಯಾದಂತ ಒಂದು ಚಿತ್ರ ಬೀಳತಿ ನೆಲದ ಮ್ಯಾಲ. ಅದಕ್ಕೆ ಏನ್ ಕರಿತಾರ? ನಮ್ಗೆ ಶಾಡೋ ಕರಿತಾರ. ಇದನ್ನ ಕನ್ನಡ ಭಾಷೆಯಾಗ ಒಂದು ಕತ್ತಲನೆಯ ಚಿತ್ರ, ಕಪ್ಪು ಚಿತ್ರ. ವ್ಯಕ್ತಿ ಅಥವಾ ಯಾವುದೇ ವಸ್ತುವನ್ನ ಒಂದು ಕಪ್ಪು ಛಾಯೆ. ಇಮೇಜ್ ಮೀನ್ಸ್ ಛಾಯೆ, ಒಂದು ಚಿತ್ರ ನೆಲದ ಮೇಲೆ ಮೂಡ್ತದೆ. ನೋಡ್ರಿ ನಾವು, ವೆನ್ ಯು ವಾಕ್ ಅಗೇನ್ಸ್ಟ್ ದಿ ಲೈಟ್, ಒಂದು ಲೈಟ್ ವಿರುದ್ಧ ನೀವು ಹೊಂಟಪ್ಪ ಆದ್ರೆ ಆ ಒಂದು ನಿಮ್ಮ ಛಾಯೆನ ಕೆಳಗ ಬೀಳ್ತತಿ. ಹೌದಾ? ಛಾಯೆ ಬಿಟ್ಟಿರ್ತತಿ. ಕಪ್ಪು ಛಾಯೆ. ಎಕ್ಸಾಂಪಲ್,
child, the child afraid of its own shadow. Afraid of its own shadow. ಒಂದು ಮಗು ತನ್ನದ ಛಾಯೆಯನ್ನು ನೋಡಿ, ತನ್ನದ ಒಂದು ಪ್ರತಿಬಿಂಬ ಬಿದ್ದಿರ್ತೈತಿ, ಎಲ್ಲಿ ಕಪ್ಪನೆ ಒಂದು ಛಾಯೆ ಬಿದ್ದಿರ್ತೈತಿ, ಅದನ್ನ ನೋಡಿ ಅಂಜ್ಕೋತೈತಿ. ಸಣ್ಣ ಸಣ್ಣ ಹುಡುಗರು ನೋಡಿ ತಿಳಿತಾಗ ಅವಾಗ ಸಣ್ಣ ಹುಡುಗು ತಮ್ಮ ಛಾಯೆಯನ್ನ ನೋಡಿಕೊಂಡು ಅಂಜುತ್ತಾವ. ಗೋಡಿ ಮೇಲೆ ಅವ್ರ ಕೂಡ ಛಾಯೆ ಮೂಡ್ತೈತಿ. ಅವರು ವೆನ್ ದೇ ಸ್ಟ್ಯಾಂಡ್ ಅಗೇನ್ಸ್ಟ್ ಲೈಟ್, ಒಂದು ಲೈಟ್ ವಿರುದ್ಧ ನಿಂತಾಗ ಗೋಡಿ ಮೇಲೆ ಅವರ ಛಾಯೆ ಮೂಡ್ತೈತಿ, ಅದನ್ನ ನೋಡಿ ಅಂಜ್ಕೋತಾವ ಹುಡುಗು. ಓಕೆ, ಅದಕ್ಕೆ ನಾವು ಶೇಡ್, ಶಾಡೋ ಅನ್ನತಕ್ಕಂಥ ನೌನನ್ನ ಯೂಸ್ ಮಾಡಬೇಕು. people, men. People refers to human beings in general. Human beings in general ಅಂದ್ರೆ ಸಾಮಾನ್ಯವಾಗಿ, in general, in principle. ಹೌದಾ, ಸಾಮಾನ್ಯವಾಗಿ ಏನಂತ ಮಾನವ ಜೀವಿಗಳು, ಎಲ್ಲಾನು ಮಾನವ ಜೀವಿಗಳು ಸೂಚಿಸತಿ, ಇನ್ಕ್ಲೂಡಿಂಗ್ ಬೋತ್ ಮೇಲ್ ಅಂಡ್ ಫಿಮೇಲ್, ಎಲ್ಲರನ್ನು ಒಳಗೊಂಡದು ಮಾನವ ಜೀವಿಗಳನ್ನ ಪೀಪಲ್ ಅಂತ ನಾವು ಟೋಟಲ್ ಜನರಲ್ ಆಗಿ ಕರಿತೀವಿ. ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ಕೂಡಿ ಅಂತ ನಾವು ಪೀಪಲ್ ಅನ್ನು ನಾವು ಯೂಸ್ ಮಾಡಕತ್ತೀವಿ ಎಲ್ಲರೂ ಹೇಳಿದಾಗ. ಎಕ್ಸಾಂಪಲ್, ಪೀಪಲ್ gathered on the new year. People gathered on the new year. ಹೊಸ ವರ್ಷದಂದು ಜನರು ಒಂದ್ ಕಡೆ ಗುಂಪು ಓಡ್ತಾರೋ, ಸಭೆ ಸೇರ್ತಾರೋ, ಮನರಂಜನೆ ಮಾಡ್ತಾರೋ, ಎಂಟರ್ಟೈನ್ ಮಾಡ್ತಾರೋ. ದೇ ವೆಲ್ಕಮ್ ದಿ ನ್ಯೂ ಇಯರ್. ಈ ರೀತಿ ನಾವು ಸಾಮಾನ್ಯವಾಗಿ ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಮನುಷ್ಯರನ್ನು, ಗಂಡಸರು ಮತ್ತು ಹೆಂಗಸರು ಎಲ್ಲರನ್ನು ಕೂಡಿ ನಾವು ಇಂಡಿಕೇಟ್ ಮಾಡೋ ಮುಂದೆ, ಸೂಚಿಸುವ ಮುಂದೆ ಪೀಪಲ್ ಅನ್ನತಕ್ಕಂಥ ನೌನ್ ಅನ್ನ ಯೂಸ್ ಮಾಡಬೇಕಾಗತ್ತೀವಿ. ಮೆನ್ ಅನ್ನುವ ನೌನ್ ರೆಫರ್ಸ್ ಟು ಮೇಲ್ ಪರ್ಸನ್ಸ್ ಆರ್ ಮ್ಯಾನ್ಕೈಂಡ್. ಮ್ಯಾನ್ಕೈಂಡ್ ಕೂಡ ಅದು ಇದು ಹ್ಯೂಮನ್ ಬೀಯಿಂಗ್ ಬರ್ತೈತಿ. ಆದ್ರೆ ಎಸ್ಪೆಷಲಿ ಏನ್ ಸೂಚಿಸಬೇಕಾದದ್ದು ಮೇಲ್ ಪರ್ಸನ್ಸ್ ಅಂದ್ರ ಪುರುಷರನ್ನು ಇದು ಸೂಚಿಸ್ತೈತಿ. ಪುರುಷರನ್ನು ಮಾತ್ರ ಇದು ಸ್ಪೆಷಲ್ ಪಾರ್ಟಿಕ್ಯುಲರ್ ಆಗಿ ಸೂಚಿಸ್ತೈತಿ, ಪುರುಷರನ್ನು ಸೂಚಿಸುತ್ತದೆ. ಯಾವುದು? ಮೆನ್. ಮೆನ್ ಈಸ್ ಪ್ಲೂರಲ್ ಆಫ್ ಮ್ಯಾನ್. ಮ್ಯಾನ್ ಇದು ಮೆನ್ ಆಗತಿ, ವುಮನ್ ಇದು ವುಮೆನ್ ಆಗತಿ. ಎ ಇದ್ ಹೋಗಿ ಈ ಬಂದ್ರೆ ಅದು ಪ್ಲೂರಲ್ ಆಗಿ ಕನ್ವರ್ಟ್ ಆಗತಿ. ಹೌದಾ? ಎಕ್ಸಾಂಪಲ್, ವುಮೆನ್ ಆರ್ ಬಿಕಮಿಂಗ್ equal women are becoming equal with the men in all fields. In recent times, women are becoming equal in all fields, whether it may be technology, armed forces, like this. Okay, ಈ ರೀತಿ ಯಾವುದೇ ಒಂದು ಫೀಲ್ಡ್ ಇರ್ಬೋದು, ಏನ್ ಬೇಕಾಗ್ತವ್ರ ಅಲ್ಲಿ ನಾವು ವುಮೆನ್ ಮೆನ್ಗೆ ಈಕ್ವಲ್ ಆಗಿ ಬರಾಕತ್ತಾರು. ದೇ ಆರ್ ಗೆಟಿಂಗ್ ಈಕ್ವಲ್ ಸ್ಯಾಲರಿ ಲೈಕ್ ಮೆನ್. ಹೌದಾ? ಐ ಆಮ್ ಡೂಯಿಂಗ್ ಆಲ್ ಜಾಬ್ಸ್ ಅಲಾಂಗ್ ವಿತ್ ಮೆನ್. ಪುರುಷರ ದುಡಿನ ಅವರು ಸಮಾನವಾಗಿ ಸ್ಯಾಲರಿ ಪಡೆಯತ್ತಾರ. ಅವ್ರ ದುಡಿನ ಅಷ್ಟ ಪುರುಷರು ಮಾಡ್ತಕ್ಕಂತ ಕಠಿಣ ಕೆಲಸಗಳನ್ನು ಕೂಡ ಅವರು ಮಾಡಕತ್ತಾರ. ಈಗ ಮಿಲಿಟರಿ ಸರಕ ಮಹಿಳೆಯರು ಹೊಂಟಾರು, ಏರ್ಕ್ರಾಫ್ಟ್ ಅನ್ನ ರನ್ ಮಾಡ್ತಾರೋ. ಹೌದಾ? ಈ ರೀತಿಯಾಗಿ ನಾವು
ಮಹಿಳೆಯರು ಮೆನ್ಗೆ ಪುರುಷರಿಗೆ ಸಮನಾಗಿ ಬರಾಕ್ತಾರು. ಇದು ಮೆನ್ ಅನ್ನೋದು ಓನ್ಲಿ ಎಸ್ಪೆಷಲಿ ಮೇಲ್ ಪರ್ಸನ್ಸ್ ಅಂದ್ರೆ ಪುರುಷರನ್ನು ಇದು ಸೂಚಿಸುವ ಮುಂದೆ ಯೂಸ್ ಮಾಡ್ತಕ್ಕಂಥ ನೌನ್ ಆಗಿದೆ. ಹೋಪ್ ದಿಸ್ ಸೆಷನ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. If you liked this session, don't forget to subscribe my channel and give a like to this video, share with your friends. Okay, ಈ ಒಂದು ವಿಡಿಯೋ ನಿಮ್ಗೆ ಉಪಯೋಗಕಾರಿ ಆಕತಿ, ಸರಿಯಾದ ನೌನ್ ಅನ್ನ ಬಳಸುವ ಕಾರಣಕ್ಕಾಗಿ ಉಪಯೋಗಕಾರಿ ಆಕತಿ ಅಂತ ಹೇಳಿ ಭಾವಿಸ್ತೇನೆ. ನಿಮಗೆ ಇದು ಇಷ್ಟ ಆದ್ರ ದಿಸ್ ವಿಡಿಯೋ ನಿಮ್ಗೆ ಒಂದು ಲೈಕ್ ಆದ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋಕ್ಕೆ ಲೈಕ್ ಕೊಡ್ರಿ, ಹಂಗ ನಿಮ್ಮ ಫ್ರೆಂಡ್ಸ್ ದೋಸ್ತರ ಜೋಡಿ ಗೆಳೆಯ ಜೋಡಿ ಶೇರ್ ಮಾಡ್ಕೋರಿ. ಓಕೆ, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.